ಸರ್, ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಕಾಳುಮೆಣಸಿನ ರೋಗದ ಬಗ್ಗೆ ಹೇಗೆ ಸರ್? ಇದು ಒಂದು ಭಾಳ ಮುಖ್ಯವಾದ ಒಳ್ಳೆಯ ಪ್ರಶ್ನೆ ಮತ್ತು ವಿಚಾರ. ರೋಗಗಳನ್ನು ನಾವು ತಡಿಲಿಕ್ಕೆ ನಾವು ಭಾಳ ಕಷ್ಟ ಇದೆ. ಯಾಕಂತ ಹೇಳಿ ನಾವು ನಮಗೆ ಮಳೆಗಾಲ ಹೋದ ತಕ್ಷಣ ನಾವು ಮಾಡ್ತಕ್ಕಂಥ ಏನಂತ ಹೇಳಿ ಒಮ್ಮೆ ಬೋರ್ಡೋ ದ್ರಾವಣವನ್ನು ಇಷ್ಟು ಇದರಲ್ಲಿ ನಾವು ಸ್ಪ್ರೇ ಮಾಡ್ತೇವೆ. ಅಷ್ಟು ಬಿಟ್ಟರೆ ಮತ್ತು ನಾವು ಬೇರೆ ಏನೂ ಮಾಡೋದಿಲ್ಲ. ಅದು ಏನೇ ಮಾಡಿದರೂ ಕೂಡ ಎಷ್ಟೇ ಟ್ರೀಟ್ಮೆಂಟ್ ನಾವು ಕೊಟ್ಟರೂ ಕೂಡ ಚೆನ್ನಾಗಿ ನೋಡಿಕೊಂಡ್ರೆ ವರ್ಷಕ್ಕೆ 1 ಬಳ್ಳಿ ಅಥವಾ 2 ಬಳ್ಳಿ ಸಾಯ್ತದೆ. ಅದನ್ನು ತೆಗೆದು ಕಂಪ್ಲೀಟ್ ಆದಮೇಲೆ ಮತ್ತೆ ಅಲ್ಲಿ ಬೇರೆ ಹಾಕುವಂಥದ್ದೇ. ಈ ರೋಗಗಳು ಬರುವುದು ಸಹಜ. ಪ್ರತಿಯೊಂದು ಕೃಷಿಯಲ್ಲಿ ಪ್ರತಿಯೊಂದು ವಿಚಾರಗಳು ಅದು ಬರ್ತದೆ, ಹೋಗ್ತದೆ. ಹಾಗೆ ಅದರ ಬಗ್ಗೆ ನಾವು ಜಾಸ್ತಿ ಆಲೋಚನೆ ಮಾಡಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಅದನ್ನು ತೆಗೆದು ಬಿಸಾಡಿ ಬೇರೆ ನಡುವಂಥದ್ದೇ, ಬೇರೆ ದಾರಿ ಇಲ್ಲ. ಇದು ನಾವು ನೋಡ್ತೀವಿ ಪ್ರತಿ ವರ್ಷ ನಮಗೆ 1 ರಿಂದ 2 ಬಳ್ಳಿ ಸರಾಸರಿ ಹೋಗ್ತದೆ, ನಾಶವಾಗಿ ಹೋಗ್ತದೆ. ನ್ಯಾಚುರಲಿ ನಡೆಯುವಂಥ, ಹೌದು, ಅದು ನೈಸರ್ಗಿಕವಾಗಿ ಹೋಗ್ತದೆ. ಅದು ಸತ್ತರೆ ನಮಗೆ ನಡಬೇಕಲ್ಲ ಅಷ್ಟೇ, ಅದನ್ನ ನಟ್ರೆ ಆಯಿತು. ಹೌದು, ಅದು ಬರ್ತದೆ. ಬೇರೆ ನಿರ್ವಹಣೆಯನ್ನು ನೀವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೆಡುವುದು ಒಂದು ಮಾತ್ರ ನಿಮ್ಮ ಕೆಲಸ. ಹೌದು, ನೆಡುವುದು ಇಳುವರಿಯನ್ನು ಪಡಿತಾ ಇದ್ದೀರಿ. ಸರ್, ನಿಮ್ಗೆ ಈಗ ಇಷ್ಟು ಮರದಲ್ಲಿ ಎಷ್ಟು ಇಳುವರಿ ಬರ್ತಾ ಉಂಟು? ಅಂದರೆ ನಮ್ಮ ಈಗಿನ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಮಗೆ ಬರ್ತಕ್ಕಂಥ ಇಳುವರಿ ಕಡಿಮೆನೇ. ನಮಗೆ ನಮಗೆ ಇರುವಂಥ ಕಾಳು ಮೆಣಸಿನ ಈ ಬಳ್ಳಿ ಮತ್ತು ಎಲ್ಲ ಇರ್ತಕ್ಕಂಥ ಎಲ್ಲ ಬಳ್ಳಿಗಳನ್ನು ನಾವು ನಿರೀಕ್ಷೆ ಮಾಡುವಷ್ಟು ಬರ್ತಾ ಇಲ್ಲ. ಆದರೂ ತುಂಬ ಹೇಳ್ಬೇಕಾದ್ರೆ ಒಂದು ನೆಮ್ಮದಿಯ ಇಳುವರಿ ಇದೆ ಅಂತ ಹೇಳ್ಬೋದು. 2-2.5 ಕ್ವಿಂಟಲ್ ಅಂತ ಬರ್ತದೆ. ಹೌದು. ಈಗ ದರ ಎಲ್ಲ ಹೇಗಿದೆ ಸರ್? ದರದ ಬಗ್ಗೆ ನಾವು ಈ ಉತ್ಪನ್ನಗಳ ಬೆಲೆ ಮತ್ತು ದರದ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಬಹಳ ಬೇಸರ ಆಗ್ತದೆ. ಯಾಕಂದರೆ ನಾವು ಕೊಯ್ಲು ಮಾಡುವ ಪ್ರಾರಂಭದಲ್ಲಿ ಈ ಕಾಳು ಮೆಣಸಿಗೆ 650-640 ರೂಪಾಯಿ ಇತ್ತು. ಈಗ ಅದು ಇತ್ತೀಚೆಗೆ ನಿನ್ನೆವರೆಗೆ ಬಂದಾಗ ಅದು 530 ರೂಪಾಯಿಗೆ ಬಂದಿದೆ. ಸೊ ಹೀಗಾಗಿ ಒಂದು ಅಂದಾಜು ಎಲ್ಲ ಕೆಲಸಗಳು ನಾವು ಮತ್ತೆಲ್ಲ ಮನೆಯವರು ಸೇರಿಕೊಂಡು ಎಲ್ಲ ಕೃಷಿಕರು ಒಟ್ಟಾಗಿ ಮಾಡೋದು ಖರ್ಚು ನಡೀತದೆ. ಹಾಗಾಗಿ ಇವತ್ತು ಖರ್ಚು ಮತ್ತು ವೆಚ್ಚ ಸರಿದಕ್ಕೆ ಸ್ವಲ್ಪ ಕಷ್ಟನೇ. ಆದರೂ ಕೂಡ ಈ ತೆಂಗಿನ ಮರ ಇರೋದರಿಂದ ಎರಡೂ ಸೇರುವಾಗ ನಮಗೆ ಒಳ್ಳೆಯ ಇದಾಗ್ತದೆ. ಸರಿ, ಈಗ ತೆಂಗಿನ ಗರಿಗಳೆಲ್ಲ ಉದುರುವಾಗ ಈ ಗಿಡಗಳಿಗೆ ಏನಾದರೂ ಹಾನಿಯಾಗುವಂಥದ್ದು ಏನಾದರೂ? ಅಂದರೆ ಸಾಮಾನ್ಯವಾಗಿ ನಮ್ಮ ಈ ತೆಂಗಿನ ಗರಿಗಳು ಅದರ ಸಮಯವಾದಾಗ ಉದುರಿ ಬೀಳುವಾಗ ಒಂದು ಸಣ್ಣ ಪುಟ್ಟ ಅದಕ್ಕೆ ಸ್ವಲ್ಪ ಪೆಟ್ಟಾಗ್ತದೆ. ಒಮ್ಮೆ ಸಣ್ಣ ತುಂಡುಗಳಾಗಿ ಸ್ವಲ್ಪ ಬೀಳ್ತದೆ. ಒಂದು ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಸ್ವಲ್ಪ ನಾವು ನಷ್ಟವನ್ನು ಕಾಣ್ತೇವೆ. ಅದು ಸಮಸ್ಯೆ ಅಲ್ಲ, ಅದರಿಂದ ಅಂಥ ಸಮಸ್ಯೆಗಳೇನೂ ಇಲ್ಲ, ಸ್ವಲ್ಪ ಹೋಗ್ತದೆ. ಆ ತೆಂಗಿನ ಮರದಲ್ಲಿ ನಾವು ಕಾಳು ಮೆಣಸನ್ನ ಈ ರೀತಿ ಬೆಳೆಸಿ ನಾವು ಆದಾಯನ ಪಡೆಯಬಹುದು. ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ನೀವು ತೆಂಗಿನ ಮರ ಹತ್ತಲಿಕ್ಕೆ ಜನಗಳು ಬರುವಾಗ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಯಾಕಂದರೆ ಅವರಿಗೆ ಈಗೆಲ್ಲ ಯಾಕಂತ ಹೇಳಿದರೆ ಹೇಗೆ ಖಾಲಿ ಮರದಲ್ಲಿ ಸರಸರನೆ ಹೋಗಿ ತೆಂಗಿನಕಾಯಿಯನ್ನು ತೆಗೆಯುವಂಥದ್ದು ಅಭ್ಯಾಸ, ಸಮಯಾವಕಾಶ ಇಲ್ಲ, ಎಲ್ಲ ಮೊಬೈಲ್ ವರ್ಕರ್ಸ್ಗಳೆಲ್ಲ ಈಗಿರು. ಹಾಗಾಗಿ ಈ ರೀತಿ ಮಾಡಿಕೊಂಡಾಗ ಕೆಲಸಗಾರರಿಗೆ ಸ್ವಲ್ಪ ಕಷ್ಟ ಆಗ್ತದೆ ತೆಂಗಿನಕಾಯಿ ಕೊಯ್ಲಿಕ್ಕೆ. ಅದನ್ನು ಸ್ವಲ್ಪ ನಾವು ಈಗ ಅಲ್ಯೂಮಿನಿಯಂ ಏಣಿ ಎಲ್ಲ ಬಂದಿದೆ, ಹಾಗಾಗಿ ಅದನ್ನು ಸ್ವಲ್ಪ ಸುಲಭ ಆಗ್ತದೆ. ಸರ್, ಈಗ ಹೊಸ ಕೃಷಿಕರಿಗೆ ಅಷ್ಟೊಂದು ಮಾಹಿತಿ ಇರುವುದಿಲ್ಲ. ಇದರಲ್ಲಿ ಕೆಲವು ಬಳ್ಳಿ ನಡಬಾರ್ದು ಹಾಗೆ ಹೀಗೆಲ್ಲ ಇದೆ ಅಂತೆ. ಹಾಗೆ ನಿಮ್ಮ ಮಾಹಿತಿಯನ್ನು ಹೇಳಿ ಸರ್ ಹೊಸ ಕೃಷಿಕರಿಗೆ. ಈಗ ಹೊಸದಾಗಿ ಕೃಷಿ ಮಾಡುವವರು ಸ್ವಲ್ಪ ಮಾಹಿತಿಯನ್ನು ಅಕ್ಕಪಕ್ಕ ಎಲ್ಲ ಜನಗಳಿಂದ ತಿಳಿದವರು ಸ್ವಲ್ಪ ತಿಳ್ಕೊಳ್ಳೋದು ಕೂಡ ಒಳ್ಳೆಯದು. ಈ ತೆಂಗಿನ ಈ ಕಾಳು ಮೆಣಸಿನ ಕೃಷಿಗೆ ಸಂಬಂಧಪಟ್ಟಾಗ ದೊಡ್ಡ ವಿಚಾರ ಏನೂ ಇಲ್ಲ. ಬಳ್ಳಿಯನ್ನು ತಗೊಂಡು ಹೋಗಿ ನಾವು ಕಸರ ತಗೊಂಡು ಹೋಗಿ ಮಳೆಗಾಲದ ನಂತರ ನೆಟ್ಟರೆ ಅದು ಬರ್ತದೆ. ಅದಕ್ಕೆ ಸ್ವಲ್ಪ ತಂಪು ಮತ್ತು ಸ್ವಲ್ಪ ನೀರಿನ ಪಸೆ ಸಿಕ್ಕಿಸಾಗ ಅದು ಬರ್ತದೆ. ಅದಕ್ಕೆ ದೊಡ್ಡ ವಿಚಾರ ಏನಲ್ಲ. ಆದರೂ ಅಂತ ಹೇಳಿದರೆ ನಾವು ಈ ಸಸಿಯನ್ನು ಎಲ್ಲಿಂದ ತಗೊಳ್ತೇವೆ, ಎಲ್ಲ ನೆಡ್ತೀವಿ. ಈಗ ಯಾವ ಕಾಳು ಮೆಣಸಿಗೆ ನಾವು ನೀರು ಕೊಟ್ಟು ಸಾಕಿರ್ತೇವೆ ಅದರ ತಳಿಯನ್ನು ತಗೊಂಡೋಗಿ ನೀರು ಕೊಟ್ಟು ಸಾಕಿ ಬೆಳೆಸಬೇಕಾಗ್ತದೆ. ಈಗ ನೀರು ಒಂದು ವೇಳೆ ನೀವು ನೀರಾವರಿಯಲ್ಲಿ ಬೆಳೆದದ್ದನ್ನು ನೀರಾವರಿ ಬೆಳೆಸಬೇಕು. ಈಗ ನಮ್ಮದು ನೀರಾವರಿ ಕೊಡುವುದಿಲ್ಲ, ನಾವು ಇದಕ್ಕೆ ನೀರು ಕೊಡುವುದಿಲ್ಲ. ಹಾಗಾಗಿ ನೀವು ತಗೊಂಡೋಗಿ ಹೀಗೆ ಬೆಳೆಸ್ಕೊಳ್ಬಹುದು, ನೀರು ಕೊಡದೆ ಬೆಳೆಸ್ಕೊಳ್ಬಹುದು. ಅಷ್ಟು ಧಾರಣ ಶಕ್ತಿ ಇದೆ. ಒಂದು ವೇಳೆ ನೀವು ಇದನ್ನು ತಗೊಂಡೋಗಿ ಇದಕ್ಕೆ ಜಾಸ್ತಿ ನೀರು ಕುಡಿಸಿಬಿಟ್ರೆ ಇದು ಕಾಯಿಲೆ ಬಂದು ಇದು ಮರಣ ಹೊಂದುವ ಸಾಧ್ಯತೆಗಳು ಕೂಡ ಇದೆ. ಅದು ಕೂಡ ಬಹಳ. ಮತ್ತು ನೈಸರ್ಗಿಕವಾಗಿ ಸಿಗುವಂತಹ ಎಲ್ಲ ಗಾಳಿ ನೀರು ಸಾಕು ಇದಕ್ಕೆ. ಮತ್ತು ನಾವು ಇನ್ನು ಮುಖ್ಯವಾದ ಒಂದು ವಿಚಾರ ಅಂತ ಹೇಳಿದರೆ ನಮ್ಮ ಮನುಷ್ಯರಲ್ಲಿ ಕೂಡ ಅತಿಯಾಸೆಯನ್ನು ದುರ್ಗುಣ ಇದೆಯಲ್ಲ, ಅದು ಬಹಳ ತಪ್ಪು. ಇವತ್ತಿನ ಪ್ರಪಂಚಕ್ಕೆ ಮತ್ತು ಇವತ್ತು ಪ್ರಕೃತಿಗೆ ಮತ್ತು ಜಗತ್ತಿಗೆ ಮಾರಕವಾಗಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಅತಿಯಾಸೆ ಮತ್ತು ದುರಾಸೆ. ಈ ಆಸೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಸರಳವಾಗಿ ಸುಲಭವಾಗಿ ಸಹಜ ಕೃಷಿ, ನೈಸರ್ಗಿಕ ಕೃಷಿ, ಶೂನ್ಯ ಕೃಷಿ, ಬಂಡವಾಳ ಕೃಷಿಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಒಳ್ಳೆಯ ರೀತಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಇನ್ನು ಬೇರೆ ಮರಕ್ಕೆ ಯಾವುದಕ್ಕೆಲ್ಲ ಹಬ್ಬಿಸಿದೆ ಸರ್? ತೆಂಗಿನ ಮರಕ್ಕೆ ನಾವು ಬೆಳೆಸಿ ನಾವು ಅದನ್ನು ಒಳ್ಳೆಯ ರೀತಿಯ ಫಲವನ್ನು ಪಡೆಯುತ್ತಿದ್ದೀವಿ. ಅದೇ ರೀತಿ ಈ ಕಾಳು ಮೆಣಸು ಎನ್ನುವಂಥದ್ದು ಬಳ್ಳಿ ಆಗಿರೋದು ಯಾವುದೇ ಮರ ಆದರೂ ಕೂಡ ಹತ್ತಿ ಹೋಗ್ತದೆ. ಇತ್ತೀಚೆಗೆ ಜನಗಳು ಈ ಕಾಂಕ್ರೀಟ್ ಕಂಬದ ಮೇಲೆ ಕೂಡ ಬೆಳೆಸಿ ಅದರಿಂದ ಆದಾಯನ ಪಡೆಯುತ್ತಿದ್ದಾರೆ. ಅದಕ್ಕೆ PVC ಕಂಬದಲ್ಲಿ ನಡ್ತಾ ಇದ್ದಾರೆ, ಪೈಪಲ್ಲಿ ಕೂಡ ಕಂಬ ಅಂದರೆ ಅದಕ್ಕೆ ನಾವು ಹೆಚ್ಚಿನ ಟೈಮನ್ನು ಕೊಡಬೇಕಾಗ್ತದೆ, ಆರೈಕೆ ಜಾಸ್ತಿ ಮಾಡಬೇಕಾಗ್ತದೆ, ನೀರು ಗೊಬ್ಬರ ಆಹಾರವನ್ನು ಚೆನ್ನಾಗಿ ಕೊಟ್ಟಾಗ ಅದು ಎಲ್ಲಿ ಕೂಡ ಬೆಳೀತದೆ.
ಅದೇ ರೀತಿ ನಾವು ನಮ್ಮ ಮಾವಿನ ಮರದಲ್ಲಿ ಬೆಳೆಸಿದ್ದೇವೆ. ಅಂದರೆ ಕರಿಮೆಣಸಿಗೆ ಎಷ್ಟು ಕಷ್ಟದ ವಾತಾವರಣದಲ್ಲಿ ಬೆಳೀಲಿಕ್ಕೆ ಗೊತ್ತು ಬೆಳೀತದೆ, ಹೌದು, ಬೆಳೀತದೆ. ಹಾಗೆ ನಾವು ರಬ್ಬರಲ್ಲಿ ಕೂಡ ಬೆಳೆಸಿದ್ದೇವೆ. ಮತ್ತು ಎಲ್ಲ ಮರಕ್ಕೂ ಹತ್ಕೊಳ್ತದೆ. ರಬ್ಬರ್ ಅಂತ ಹೇಳಿದ್ರಿ ಸರ್, ಈಗ ರಬ್ಬರಿಗೆ ಬೆಲೆ ಕುಸಿತವಾಗಿದೆ, ಹಾಗಾಗಿ ಕರಿಮೆಣಸು ನೆಟ್ಟರೆ ಒಂದು ಕರಿಮೆಣಸಿಗೆ ಸಾಧಾರಣ ಒಳ್ಳೆ ಬೆಲೆ ಇರುವುದರಿಂದ ಒಂದು ಒಳ್ಳೆ ಇಳುವರಿ ಉಪೋತ್ಪನ್ನವಾಗಿ ಮಾಡ್ಬೋದಂತ. ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವರು ಅತಿ ಎಲ್ಲ ರಬ್ಬರು ಮರಗಳಿಗೂ ಈ ಕಾಳು ಮೆಣಸಿನ ಬದಿಯಿಂದ ನಟ್ಟು ಒಂದು ಕಂಬ ಕೊಟ್ಟು ಮರದ ಮೇಲೆ ಹಬ್ಬಿಸಿಕೊಂಡು ಒಳ್ಳೆಯ ಒಂದು ಆದಾಯವನ್ನು ಪಡೆತಿದ್ದಾರೆ. ಆದರೆ ನಾವು ಕೆಲವು ಮರಗಳಿಗೆ ಬಿಟ್ಟಿದ್ದೇವೆ, ಕಾಯಿಲೆ ಇರುವಂಥ ಕೆಲವು ಮರಗಳಿಗೆ ನಾವು ಬಿಟ್ಟಿದ್ದೇವೆ. ಅದರಿಂದ ಕೂಡ ನಮಗೆ ಒಂದು ಸಹಕಾರವಾಗುವಂಥ ಒಂದು ಒಳ್ಳೆಯ ಆದಾಯ ಬರ್ತದೆ. ಅಂದರೆ ಕೆಲವು ಮರಗಳಲ್ಲಿ ಹಾಲು ಬರುವುದಿಲ್ಲ ರಬ್ಬರ್ ಮರದ್ದು, ಅಂಥದಕ್ಕೆಲ್ಲ ನೆಡ್ಬೋದು ಧಾರಾಳವಾಗಿ. ಹೌದು, ಅಂಥದಕ್ಕೆ ನಾವು ನೋಡ್ಬೋದು. ಯಾಕಂದರೆ ರಬ್ಬರನ್ನು ತೆಂಗಿನ ಹಾಗಿಲ್ಲ, ರಬ್ಬರ್ ತೋಟದ ಮಧ್ಯೆ ಒಂದು ರಬ್ಬರ್ ಗಿಡ ಹಾಳಾದರೆ ಮತ್ತು ಅಲ್ಲಿ ನೆಟ್ಟು ಯಾವುದು ಬರುವುದಿಲ್ಲ. ರಬ್ಬರ್ನ ಬುಡದಲ್ಲಿ ಮತ್ತು ಮೇಲೆ ಎಲ್ಲ ಕವರ್ ಆಗಿರೋದ್ರಿಂದ ಬೇರೆ ಯಾವುದೇ ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಳು ಮೆಣಸು ಒಂದು ಬರ್ತದೆ, ಅದೊಂದು ಒಂದು ಗ್ರೇಟ್ ಅಂತ ಹೇಳ್ಬೋದು. ಮತ್ತು ಬೇರೆ ಯಾವುದೇ ಬೆಳೆ ಬರುವುದಿಲ್ಲ. ಹೌದು, ನಮ್ಮ ರಬ್ಬರ್ನ ಎಡೆಯಲ್ಲಿ ಅಷ್ಟು ಸುಲಭದಲ್ಲಿ ಯಾವುದು ಬರುವುದಿಲ್ಲ. ಈಗ ರಬ್ಬರ್ ಗಿಡಕ್ಕೆ ಪ್ರಾಯೋಗಿಕವಾಗಿ ಒಂದು ಗಿಡಕ್ಕೆ ನೆಟ್ಟು ಉತ್ತಮ ಇಳುವರಿ ನನಗೆ ಕಾಣ್ತಾ ಇದೆ. ಇನ್ನು ಮುಂದೆ ಯೋಜನೆಯಾಗಿ ರಬ್ಬರ್ ಗಿಡಕ್ಕೆಲ್ಲ ಹಬ್ಬಿಸುವ ಪ್ಲ್ಯಾನ್ ಇದೆ ಸರ್ ನಿಮ್ಮಲ್ಲಿ? ನಮ್ಮ ಆ ರೀತಿ ಒಂದು ಆಲೋಚನೆ ಇದೆ. ಯಾಕಂತ ಹೇಳಿ ರಬ್ಬರ್ ಗಿಡಕ್ಕಲ್ಲಿ ಕೂಡ ಈಗ ಯಾವುದು ನಿಷ್ಪ್ರಯೋಜಕವಾಗಿರ್ತಕ್ಕಂಥ ರಬ್ಬರ್ ಮರಗಳಲ್ಲಿ ಕೂಡ ನಾವು ಈಗ ಕಾಳು ಮೆಣಸನ್ನು ಬೆಳೆದು ಒಳ್ಳೆಯ ಇಳುವರಿ ಕೊಡುವಂಥ ಈಗ ನೋಡ್ತಾ ಇದ್ರೆ ನೋಡ್ಬೋದು, ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನು ಈ ಸಾಧ್ಯ ಎಲ್ಲ ಮರಗಳಿಗೆ ಹಬ್ಬಿಸುವ ಬಗ್ಗೆ ಕೂಡ ಆಲೋಚನೆ ನಾವು ಮಾಡ್ತಾ ಇದ್ದೇವೆ. ಅಂದರೆ ನಿರ್ವಹಣೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೂ ಕೂಡ ನಮಗೆ ಒಂದು ಆದಾಯ ಒಳ್ಳೆ ರೀತಿ ಬರೋದ್ರಿಂದ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ನಿರ್ವಹಣೆ ಅಂತ ಹೇಳಿದರೆ ನಮಗೆ ಟ್ಯಾಪಿಂಗ್ ಮಾಡುವ ಮರಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳೋದು ಅಲ್ಲ ಸರ್? ಹೌದು. ಅಂದರೆ ಇಲ್ಲಿ ಗಿಡಗಳು ಬಂದರೆ ಟ್ಯಾಪಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಹೀಗೆ ನಿಷ್ಪ್ರಯೋಜಕವಾದಂತಹ ಗಿಡಗಳಿಗೆ ಹಬ್ಬಿಸ್ಬೋದು. ಹೌದು. ಈಗ ಒಂದು ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಮರಗಳಲ್ಲಿ ನಾವು ಹಬ್ಬಿಸುವಂಥದ್ದು, ಆಮೇಲೆ ಟ್ಯಾಪಿಂಗ್ ಮಾಡಿಕೊಳ್ಳುವಂಥ ಮರಗಳಲ್ಲಿ ಕೂಡ ನಾವು ಬೆಳೆದುಕೊಂಡು ಈ ರೀತಿ ಬಳ್ಳಿಗಳನ್ನು ಬೆಳೆದು ಒಂದು ಸ್ವಲ್ಪ ಈ ರೀತಿ ಕಟ್ಟಿಕೊಂಡು ಮೇಲೆ ಬಿಟ್ಟರೆ ಆಯಿತು. ಟ್ಯಾಪಿಂಗ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ಸರಿಸಿಕೊಂಡು ಕಟ್ಟಿಕೊಂಡ್ರೆ ನಮಗೆ ಟ್ಯಾಪಿಂಗು ಮಾಡಲಿಕ್ಕೆ ಆಗ್ತದೆ, ಜೊತೆಗೆ ಇದರಿಂದ ಕೂಡ ಆದಾಯವನ್ನು ಪಡೆಯಬಹುದು. ಆದರೆ ರಬ್ಬರಿಗೆ ರೇಟ್ ಕಡಿಮೆ ಆಗಿಬಿಟ್ಟು ಇವತ್ತು ಮಾತಾಡೋರಿಲ್ಲ. ಇವತ್ತು ರಬ್ಬರ್ನ ಬಗ್ಗೆ ಮಾತಾಡಿದರೆ ಎಲ್ಲರೂ ಓಡಿ ಹೋಗುವವರು ಮತ್ತು ರಬ್ಬರ್ನ ಕಡಿಯೋರು ಜಾಸ್ತಿ ಆಗಿದೆ. ಈಗಿನ ಒಂದು ಟ್ರೆಂಡ್ ಹೇಗೆ ಅಂತ ಹೇಳಿದ್ರೆ ರಬ್ಬರ್ ಮರವನ್ನು ಕಡಿದು ಅಡಿಕೆ ಹಾಕುವಂಥದ್ದು. ಇಂದಿನ ಟ್ರೆಂಡ್ ಹೇಗೆ ಅಂದರೆ ಅಡಿಕೆಯನ್ನು ಕಡಿದು ರಬ್ಬರ್ ಹಾಕ್ತೀರಿ. ಈಗ ಒಂದು ಆ ಚಕ್ರ ಬದಲಾವಣೆ ಆಗಿದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇದು ಕೂಡ ಒಂದು ಒಳ್ಳೆಯ ವಿಚಾರ. ಆದರೆ ಜನಗಳಿಗೆ ಆಸಕ್ತಿ ಬಹಳ ಮುಖ್ಯ ಆಗಿದೆ ಈಗ. ಅಂದರೆ ನಾವು ಸ್ವಲ್ಪ ಕೃಷಿಕರು ಪ್ರಯೋಗ ಮಾಡಬೇಕು ಏನಾದರೂ. ಖಂಡಿತವಾಗಿ ಕೃಷಿ ಅಂತ ಹೇಳಿದರೆ ಒಂದು ವೈವಿಧ್ಯತೆಯ ಒಂದು ವಿಚಾರ ಮತ್ತು ಉದ್ಯಮ. ಹಾಗೆ ಸ್ವಲ್ಪ ಕೃಷಿಕರು ಕೂಡ ಸ್ವಲ್ಪ ಸ್ವತಃ ಆಲೋಚನೆ ಮಾಡಿ ಪ್ರಯೋಗಶೀಲರಾದರೆ ಮಾತ್ರ ಒಂದು ವಿಭಿನ್ನವಾದ ಒಂದು ಆದಾಯ ಮತ್ತು ಅಭಿವೃದ್ಧಿ ಅನ್ನೋದಕ್ಕಿಂತ ಒಂದು ವಿಭಿನ್ನವಾದ ಕೃಷಿಗಳನ್ನು ಮಾಡಿ ವಿಭಿನ್ನವಾಗಿ ಮಾಡಿ ವಿಭಿನ್ನ ರೀತಿಗಳಲ್ಲಿ ಆದಾಯವನ್ನು ಪಡೆದುಕೊಂಡಾಗ ಮಾತ್ರ ನಮಗೆ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ ಈ ಕೃಷಿಕನ ಮಾತುಗಳನ್ನು. ನಾವು ಕೂಡ ಕೇವಲ ಒಂದೇ ರೀತಿಯ ಕೃಷಿಯನ್ನು ಮಾಡುವುದರ ಬದಲು ಈಗ ತೆಂಗಿನಕಾಯಿಗೆ ದರ ಇಲ್ಲದಿದ್ದರೂ ಅದೇ ಮರಕ್ಕೆ ಕರಿಮೆಣಸನ್ನು ಹಬ್ಬಿಸಿ ಅದರಲ್ಲಿ ಉತ್ತಮ ಬೆಳೆ ಮತ್ತು ಬೆಲೆ ಎರಡನ್ನು ಪಡೆಯುತ್ತಾ ಇವರು ಒಂದು ಎಲ್ರಿಗೂ ಮಾದರಿಯಾಗಿ ಇದ್ದಾರೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ಒಂದೇ ಕೃಷಿಯನ್ನು ನಂಬಿ ಕೂತ್ಕೊಳ್ಳುವ ಕಾಲ ಇದೆ ಅಲ್ವೇ ಅಲ್ಲ ಸ್ನೇಹಿತರೆ. ತೆಂಗಿನ ಮರದ ಅಡಿಯಲ್ಲಿ ಕೊಕ್ಕೋ ನೆಡ್ಬೋದು, ಹಾಗೆಯೇ ಈ ಕರಿಮೆಣಸು ಆಗ್ತದೆ, ಬಾಳೆ ಗಿಡ ಹಾಕ್ಬೋದು, ಹಾಗೆಯೇ ಅಡಿಕೆ ತೋಟದ ಒಳಗೆ ಜಾಯಿಕಾಯಿ, ಕೊಕ್ಕೋ ಹಾಕ್ಬೋದು, ಬಾಳೆ ಹಾಕ್ಬೋದು. ಹೀಗೆ ಹಲವಾರು ವಿವಿಧ ರೀತಿಯ ಕೃಷಿಗಳನ್ನು ನಾವು ಹೆಚ್ಚುವರಿಯಾಗಿ ಮಾಡಬಹುದು. ಆಗ ಒಂದು ಮುಖ್ಯ ಬೆಳೆ ದರ ಕುಸಿತ ಆದ್ರೂ ಕೂಡ ನಮಗೆ ಅದರ ಉಪಬೆಳೆಗಳು ನಮ್ಮನ್ನು ಒಂದು ಕೈ ಹಿಡಿಯುತ್ತದೆ. ನಮಗೆ ಇಂತಹ ಅಮೂಲ್ಯ ಮಾಹಿತಿಯನ್ನು ಕೊಟ್ಟ ಈ ಕೃಷಿ ಸಾಧಕನಿಗೆ ಒಂದು ಧನ್ಯವಾದವನ್ನು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ ಸ್ನೇಹಿತರೆ. ನಮಸ್ಕಾರ.